ನಮಸ್ಕಾರ. ನ್ಯೂಸ್ 26ಗೆ ಸ್ವಾಗತ. ಇವತ್ತಿನ ಕೆಲ ಜನಪ್ರತಿನಿಧಿಗಳ ಮುಖವಾಡ ಒಂದೊಂದೇ ಕಳಚಲಾರಂಭಿಸಿದೆ. ಅದರಲ್ಲೂ ದೇಶಭಕ್ತಿಯ ಸರದಾರನ್ನೇ ಹೊಂದಿರುವ ಬಿಜೆಪಿ ಪಕ್ಷದ ಸಿಟಿ ರವಿ, ಮುನಿರತ್ನರಂತವರಿಗೆ ಈ ಕಾಲವೇ ಉತ್ತರಿಸ್ತಾ ಇದೆ. ಯುವಕರಿಗೆ ಮಾದರಿಯಾಗಬೇಕಾದ ಜನಪ್ರತಿನಿಧಿಗಳು ಮಾರಕವಾಗ್ತಿರುವುದು ದುರದೃಷ್ಟಕರ. ಈ ಬಗ್ಗೆ ಎಲ್ಲೆಡೆಯೂ ಜಾಗೃತಿ ಮೂಡಿಸುವುದು ಅನಿವಾರ್ಯವಾಗ್ತಿದೆ ಅಂತ ಲಗ್ಗೆರೆ ನಾರಾಯಣಸ್ವಾಮಿ ಅವರು ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ. ಇವತ್ತು ಬಿಬಿಎಂಪಿಲಿ ನಿಮ್ಮೆಲ್ಲರ ಆಶೀರ್ವಾದದಿಂದ ನನ್ನ ಶ್ರೀಮತಿ ಗೆದ್ದಿದ್ರು. ಅದಕ್ಕೆ ಮೊದಲು 2.25 ವರ್ಷ ಮುನಿರತ್ನ ಇದ್ದ ಶಾಸಕನಾಗಿ. ಈ ವಾರ್ಡಲ್ಲಿ ಯಾವುದೇ ಕಾಮಗಾರಿಗಳಾಗಿರಲಿಲ್ಲ. ನಿಮ್ಮ ಆಶೀರ್ವಾದದಿಂದ ಗೆದ್ದಾದ್ಮೇಲೆ ಅವನು ಏನು ಕಳೆದಿಲ್ಲಗಳು ಬರ್ಕೊಳ್ತಿದ್ದ ನಿಲ್ಲಿಸೋಕೆ ಪ್ರಯತ್ನ ಮಾಡಿದ್ವಿ. ಆ ಹೋರಾಟದಲ್ಲಿ ಇಡೀ ವಾರ್ಡು ಅಭಿವೃದ್ಧಿ ಆಯಿತು. ಇವತ್ತು ಕಾರ್ಪೊರೇಟರ್ ಇಲ್ಲ, ಚುನಾವಣೆ ಆಗಿಲ್ಲ, ಮತ್ತೆ ಮುನಿರತ್ನ ಗೆದ್ದಿದ್ದಾನೆ. ಆದರೆ ಯಾವುದೇ ಕಾಮಗಾರಿಗಳು ನಡೀತಾ ಇಲ್ಲ. ಮತ್ತೆ ಭ್ರಷ್ಟಾಚಾರ ಒಂದು ಕಡೆ ಇರಲಿ. ಹಿರೇಗೌಡರು ಆಗಲೇ ಹೇಳ್ತಾ ಇದ್ರು, ಸಾಮಾನ್ಯವಾಗಿ ಈ ದೇವರ ಕಾರ್ಯಕ್ರಮಗಳಲ್ಲಿ ನಾವಿವೆಲ್ಲ ಮಾತಾಡಬಾರ್ದೇನೋ, ಆದರೆ ಸತ್ಯ ಗೊತ್ತಿರಬೇಕಾಗ್ತದೆ. ಒಂದು ಸಮಾಜದ ಪಿಡುಗನ್ನ ತೊಳಿಬೇಕಾಗ್ತದೆ. ನಮ್ಮ ಕುಟುಂಬಕ್ಕಾದ್ರೆ ಬೇರೆಲ್ಲ, ಬೇರೆ ಇನ್ನೊಬ್ಬರಿಗಾದ್ರೂ ಬೇರೆಲ್ಲ. ಇಡೀ ಸಮಾಜಕ್ಕೆ ಯಾರು ಕಂಟಕರಾಗಿರ್ತಾರೆ, ಮಾರಕರಾಗಿರ್ತಾರೆ, ಅವರು ಶಾಸಕರಾಗಲಿ ಮಂತ್ರಿಗಳಾಗಲಿ ಅವರೆಷ್ಟೇ ದೊಡ್ಡವರಿದ್ರೂ ಅವರನ್ನ ಸಮಾಜ ಧಿಕ್ಕರಿಸಬೇಕಾಗ್ತದೆ. ಇವತ್ತು ನಮ್ಮೆಲ್ಲರ ಮತಗಳಿಂದ ಗೆದ್ದಂತ ಈ ಭಾಗದ ಶಾಸಕ ಮುನಿರತ್ನ ಅವರು ಒಬ್ಬ ಕಾಂಟ್ರಾಕ್ಟರ್ ನಮ್ಮ ವಾರ್ಡಲ್ಲಿ ಕಸ ಎತ್ತಿದ್ದ 5 ವರ್ಷ ಎತ್ತಿದ್ದಾನೆ, ಕೆಲವರಾಜು ಅಂತ. ನೀವೆಲ್ಲರೂ ಸಹ ನೋಡಿದ್ರಿ ಎಷ್ಟು ನೀಟ್ ಆಗಿತ್ತು ಮೊದಲು ನಮ್ಮ ಅವಧಿಯಲ್ಲಿ. ಅದಾದ್ಮೇಲೆ ಪಕ್ಕದ ವಾರ್ಡಲ್ಲಿ ಪಾಪ ಕೆಲಸ ಮಾಡ್ತಾ ಇರ್ತಾನೆ. ಅವನ ಕಮಿಷನ್ ಕಾಸ್ಗಾಗಿ ಅವನ ಎದುರುಗಡೆ ಕುಂತ್ಕೊಂಡು ನೋಡುದು, ನೀನ್ ಕಮಿಷನ್ ಕೊಡಕ್ಕಾಗಲ್ಲ ಅಂದ್ರೆ ನೀವು ಅಮ್ಮನ್ನ ಕಳಿಸು ನನಗೆ ಅಂತ ಕೇಳ್ತಾನೆ. ಇಂಥ ಲೋಫರ್ ಒಬ್ಬ ಶಾಸಕ. ನೀನು ಹೆಂಡತಿನಾದ್ರೂ ಕಳಿಸು, ನಾನು ಹೇಳೇ ಇಲ್ಲ, ಜಾತಿಯಂತ ಹೇಳ್ತಾನೆ. ನನ್ನ ವಾಯ್ಸ್ ಒಂದು ಪ್ರೂವ್ ಆದ್ರೆ ನಾನು ರಾಜೀನಾಮೆಯನ್ನು ಕೊಟ್ಟು ಸೂಸೈಡ್ ನೋಟ್ ಬರೆದಿಟ್ಟು ಸತ್ಬಿಡ್ತೀನಿ ಅಂತ. ಇವತ್ತು ಅದು ಸತ್ಯ ಅಂತೇಳಿ ಪ್ರೂವ್ ಆಗಿದೆ, ಅವನೇ ಮಾತಾಡಿರೋರು ಅಂತ. ಇನ್ನೂ ರಾಜೀನಾಮೆ ಕೊಟ್ಟಿಲ್ಲ, ಇಷ್ಟಕ್ಕೆ ಹಿಸ್ಟ್ರಿ ಮುಗ್ದಿಲ್ಲ. ಇವತ್ತು ಎದುರಾಳಿ ಕಾರ್ಪೊರೇಟರ್ಗಳಿಗೆ ಎಚ್ಚರಿಕೆ ಹೆಚ್ಚಿದ್ದಾರೆ. ಅವ ಒಂದು ಹೆಣ್ಮಗಳು ಹೇಳುತ್ತೆ, ಒಬ್ಬ ಮುಖ್ಯಮಂತ್ರಿಗೆ ವಿಡಿಯೋ ಮಾಡಿಸಿ ಮಂತ್ರಿ ಆದ ಅಂತೇಳಿ. ಅವರ ಪಕ್ಷದ ನಾಯಕರು ಅವ್ರಿಗೆ HIV ಇಂಜೆಕ್ಷನ್ ಕೊಟ್ಟು ಕೊಲ್ಲಂತ ಪ್ರಯತ್ನ ಮಾಡಿದ್ದಾರೆ. ಆ ಪಾಪ ಆ ಮಹಾನಾಯಕರು, ಇವತ್ತು ವಿರೋಧ ಪಕ್ಷ ನಾಯಕರು, ನಾನು ಕುಟುಂಬ ಸಮೇತ ದೇಶ ಬಿಟ್ಟು ಓಡೋಗ್ತೀನಿ, ನೀವು ದೇಶ ಬಿಟ್ಟು ಆಮೇಲೆ ನಿಧಾನ ಓಡೋಗಿರಂತೆ, ಇನ್ನೂ ಜೊತೆಯಲ್ಲಿ ಇರಿಸ್ಕೊಂಡಿದ್ದೀರಲ್ಲ. ಇವತ್ತು ನಾವು ಯಾವ ಕಡೆ ಹೋಗ್ತಿದೀವಿ ಅಂತ. ಇವತ್ತು ದೇಶವನ್ನು ಪ್ರತಿನಿಧಿಸಿದಂತ ದೇಶದ ಗೃಹ ಮಂತ್ರಿಗಳು ಇವತ್ತೆಲ್ಲ ವಿಶ್ವದಲ್ಲೇ ಒಳ್ಳೆಯ ಪ್ರಜಾಪ್ರಭುತ್ವ ಒಂದು ಇದೆ ಅಂದ್ರೆ ಅದು ಭಾರತದ ಪ್ರಜಾಪ್ರಭುತ್ವ ಅಂತ. ಪ್ರಜಾಪ್ರಭುತ್ವವನ್ನು ಕೊಟ್ಟಂತ ಮಾನ್ಯ ಡಾಕ್ಟರ್ BR ಅಂಬೇಡ್ಕರ್ ಅವರನ್ನ ಕುರಿತು ಹೇಳ್ತಾರೆ, ಅಂಬೇಡ್ಕರ್ ಅನ್ನೋದೊಂದು ಫ್ಯಾಷನ್ ಆಗಿದೆ. ಅಲ್ಲ ಸ್ವಾಮಿ, ಇವತ್ತು ದೇಶವನ್ನು ಆಳ್ತಿದ್ದೀರಿ. ಅಂಬೇಡ್ಕರ್ ಕೊಟ್ಟ ಸಂವಿಧಾನದಲ್ಲಿ ನೀವು ದೇಶವನ್ನು ಆಳ್ತಿದ್ದೀರಿ. ಇವತ್ತು ನೀವು ಒಂದು ಟೀ ಅಂಗಡಿ ಇಟ್ಕೊಂಡಂತವ್ರು ಪ್ರಧಾನಿ ಆದ್ರು ಅಂದ್ರೆ ಅದು ಪ್ರಜಾಪ್ರಭುತ್ವದ ಸೊಬಗು, ಅದು ಅಂಬೇಡ್ಕರ್ ಕೊಟ್ಟಂತ ಕಾಣಿಕೆ. ನೀನೊಬ್ಬ ಜೈಲಿಂದ ಬಂದಂತ ವ್ಯಕ್ತಿ ಇವತ್ತು ಈ ಗೃಹ ಮಂತ್ರಿ ಆಗಿದೆಯಾ, ನಿನಗೆ ಅದು ಕೊಟ್ಟಂಥದ್ದು ಅಂಬೇಡ್ಕರ್ ಕೊಟ್ಟಂತ ಸಂವಿಧಾನ. ಆ ಹೋರಾಟದಲ್ಲಿ ಅದನ್ನ ಪ್ರಶ್ನೆ ಮಾಡಿದಂತ ಒಂದು ಹೆಣ್ಣು ಮಗಳಿಗೆ ಈ ರಾಜ್ಯದ ಮುಖ್ಯಮಂತ್ರಿ ಆಗಬೇಕು ಅಂತ ಬಯಸ್ತಿದ್ದ, ಮಂತ್ರಿಯಾಗಿ 4-5 ಬಾರಿ ಶಾಸಕರಾಗಿ ಆದಂತ ಒಬ್ಬ ಸಿಟಿ ರವಿ ವೇಶ್ಯೆ ಅಂತ ಕರೀತಾನಲ್ಲ. ಏನ್ರಿ ಆಗಿದೆ ನಿಮ್ಮ ಅವ್ರಿಗೆ? ಬಿಜೆಪಿ ಸುಸಂಸ್ಕೃತ ಪಕ್ಷ, ಹೆಣ್ಣು ಮಕ್ಕಳನ್ನು ಗೌರವ ಕೊಡ್ತಕ್ಕಂಥ ಪಕ್ಷ, ಮಾತೆತ್ತಿನ ಭಾರತ ಮಾತೆ ಅಂತ ಹೇಳ್ತೀರಿ. ಆ ತಾಯಿ ಹೆಸರು ಹೇಳಿದ್ಮೇಲೆ ನಿಮ್ಮ ಸಂಸ್ಕಾರ ಎಲ್ಲೋಗಿದೆ? ಪಾಪ ಆ ಮುನಿರತ್ನದ ವಿಚಾರ ಅಲ್ಲೊಂದು ಹೆಣ್ಮಗಳು ಪ್ರಶ್ನೆ ಮಾಡಿದ್ರೆ
ಈ ದೇಶವನ್ನು ಕನ್ನಡಿಗ ಒಬ್ಬ ಆಳ್ತ ನಮ್ಮೆಲ್ಲರ ಹೆಮ್ಮೆ ದೇವೇಗೌಡರು ಅವ್ರ ಮಗ ಎದ್ದು ನಿಂತ್ಕೊಳ್ತಾನೆ ಮುನ್ರತ್ನ ಪರವಾಗಿ. ಇಲ್ಲ ಮುನ್ರತ್ನ ತಪ್ಪಿಲ್ಲ ಅಂತ ಅವ್ನ ಮಗ ಜೈಲಲ್ಲಿದ್ದಾನೆ. ಎಲ್ಲ ಕೊಳಕರು ಒಂದು ಗುಂಪು ಆಗ್ತಿದ್ದಾರ ಅಂತ ನೀವೆಲ್ಲ ಪ್ರಶ್ನೆ ಮಾಡಬೇಕು. ಇಂಥ ಸಮಾಜಘಾತಕರನ್ನ ಸಮಾಜದ ಸ್ವಾಸ್ಥ್ಯವನ್ನು ಕದಲಿಸಕ್ಕೆ ಪ್ರಯತ್ನ ಪಡ್ತಕ್ಕಂಥ ಅಂತ ಹೇಳಿಕೆಗಳು ಕೊಡ್ತಕ್ಕಂಥವ್ರು, ಅಂಬೇಡ್ಕರ್ಗೆ ಅವಮಾನ ಮಾಡ್ತಕ್ಕಂಥವ್ರು, ಈ ದೇಶಕ್ಕೆ ಅನ್ನ ಕೊಡ್ತಕ್ಕಂಥ ರೈತರ ತಾಯಿಯನ್ನು ಮಂತ್ರಿ ಕರೆದಂಥವ್ರು, ಅವನ ಹೆಂಡತಿಯನ್ನು ಮಂತ್ರಿ ಕರೆದಂಥವ್ರು ಅಂತ ಶಾಸಕ ಎಲ್ಲಾದ್ರೂ ಬಂದ್ರೆ ಹೆಣ್ಮಕ್ಳು ನೀವು ತೀರ್ಮಾನ ಮಾಡ್ಕೊಡ್ರಿ, ಕೆರ ಪರಕೆ ತಗೊಂಡು ಹೊಡೀರಿ. ಪ್ರಜಾಪ್ರಭುತ್ವದಲ್ಲಿ ಕೇಳೋಂಥ ಹಕ್ಕು ಪ್ರಜೆಗಳಿಗೆ ಇರೋದು. ಅವನಾಗಲೇ ಬರೋದು ಬಿಟ್ಬಿಟ್ಟಿದ್ದಾನೆ ಎಲ್ಲ ಕಡೆ. ಇಂಥ ಶಾಸಕ ಮುನ್ರತ್ನ ಇನ್ನೊಂದು 5-6 ತಿಂಗಳಲ್ಲಿ ಪರ್ಮನೆಂಟ್ ಆಗಿ ಜೈಲಿಗೆ ಹೋಗ್ತಾನೆ. ಈಗಾಗಲೇ ಪ್ರೂವ್ ಆಗಿದೆ ಅವನ ಧ್ವನಿ ಅಂತೇಳಿ. ಇನ್ನಷ್ಟು ಪ್ರಕರಣಗಳಲ್ಲಿ ವಿಧಾನಸೌಧದಲ್ಲಿ ಒಂದು ಹೆಣ್ಮಗಳನ್ನ ರೇಪ್ ಮಾಡ್ತಾನೆ. ಇವತ್ತು ಆ ಹೆಣ್ಮಗಳು ಗೋಳು ಹಾಕೊಳ್ತಾ ಇದೆ, ನನಗೆ ರಕ್ಷಣೆ ಕೊಟ್ಟರೆ ಏನೇನು ಮಾಡಿದ್ದಾನೆ ಇನ್ನೊಂದಷ್ಟು ಹೇಳ್ತೀನಿ ಅಂತೇಳಿ. ಸರ್ಕಾರ ಕೊಟ್ಟರೆ ಕಾರಲ್ಲಿ ರೇಪ್ ಮಾಡ್ತಾನೆ. ಎಲ್ಲಿ ಇದ್ದೀವಿ ನಾವು ಮತ ಕೊಟ್ಟಿದ್ದು ಇದಕ್ಕ? ಇಂಥ ಲೋಕವರ್ಗ ಇವನೊಬ್ಬ ಶಾಸಕನ. ನಾವು ದೇವ್ರ ವೇದಿಕೆಯಲ್ಲಿ ಇದೆಲ್ಲ ಹೇಳ್ಬೇಕೋ ಗೊತ್ತಿಲ್ಲ, ಮುಂದೆ ನಿಮ್ಗೆ ಗೊತ್ತಿರ್ಬೇಕಲ್ಲ ಸತ್ಯ. ಅದಕ್ಕಾಗಿ ಹೇಳ್ತಾ ಇದ್ದೀವಿ, ಸತ್ಯ ಸುಳ್ಳು ಇನ್ನೂ ಚೆನ್ನಾಗಿ ಹೇಳ್ತಾರೆ ಅವರು. ಅದಕ್ಕಾಗಿ ಇವತ್ತು ಏನು ನೀವೆಲ್ಲ ಟಿವಿಗಳಲ್ಲಿ ನೋಡಿದಿರಿ ಅದೆಲ್ಲ ಸಹ ಸತ್ಯ. ಅಂಥವ್ರು ಏನಾದರೂ ಯಾವುದೇ ಕಾರ್ಯಕ್ರಮಗಳಿಗಾಗಲಿ ನಮ್ಮ ಭಾಗಕ್ಕೆ ಬಂದರೆ ಯಾರಿಗೆ ಏನೇನು ಸಿಗುತ್ತೋ ಚಪ್ಪಲಿ, ಕೆರ, ಹಳೆ ಪರಿಚಯಗಳು ಅವ್ನು ತಗೊಂಡು ಹಾಕಿ ಸಗಣಿ ಹಾಕಿ ಅವನನ್ನು ವಾಪಸ್ ಕಳಿಸಿ ಆ ಕೆಲಸವನ್ನು ಮಾಡಲಿ ಎಲ್ಲರೂ ಸಹ. ಆದರೆ ದೇವ್ರ ಕಾರ್ಯಕ್ರಮ ಈ ಭಾಗಕ್ಕೆ ದೇವರು ತಂದಿದ್ದಾರೆ. ನಮ್ಮ ಸ್ನೇಹಜೀವಿ ಯುವಕರು ಶಕ್ತಿ ಮಾತೆಯವರು ನಿಮ್ಮೆಲ್ಲರೂ ಸಹ ಒಳ್ಳೆಯ ಆರೋಗ್ಯವನ್ನು ಕೊಡಲಿ, ಯಶಸ್ಸು ಕೊಡಲಿ. ನಿಮ್ಮೆಲ್ಲರ ಕಷ್ಟ ಸುಖದಲ್ಲಿ ಸಿದ್ದೇಗೌಡರು, ನಾವು, ನಮ್ಮ ನಾಯಕರು. ಇದಾಗಿತ್ತು ಇವತ್ತಿನ ಅಪ್ಡೇಟ್ಸ್. ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ News 26 ಕನ್ನಡ. ನಾವು ನಿಮ್ಮೊಂದಿಗೆ.